ಅನ್ಕೊತೀನಿ. ಇವತ್ತು ನೋಡಿರಿ ಸಂಜೆ ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಎಲ್ಲ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ನೋಡಿರಿ ಪಕ್ಷಿಗಳ ಸದ್ದು ಮೇಲೆ ಬಂದರೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದೆ ಅಂತಂದೇಳಿ. ಇವತ್ತು ಅದರ ಜೊತೆಗೆ ನೋಡಿರಿ ಸಂಜೆ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಬೆಳಗ್ಗೆ ಬಂದಿದ್ದಿಲ್ಲ, ಹಾಗಾಗಿ ನೀರು ಹಾಕೋಣ ಅಂತ ಬಂದಿದ್ದೆ ಗಿಡಕ್ಕೆ. ನೋಡಿರಿ ನೀರಲ್ಲೇ ಬೆಳೆಸೋದು ಪಾಟ್ ಅಂತ ಹೇಳಿದ್ನಲ್ಲ ನಿಮಗೆ. ನೋಡಿರಿ ಇನ್ನೂ ಮೊಗ್ಗೆಲ್ಲ ಭಾಳ ಇದೆ, ನೋಡಿರಿ ಕಾಣ್ತಿದೆ. ಇವೆಲ್ಲ ಮೊಗ್ಗು ನಾಳೆ ನಾಡ್ದ ಹೂವು ಆಗ್ಬೋದು. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ಲ, ಪರ್ಪಲ್ ಕಲರ್, ಒಂಥರ ನೋಡೋಕ್ಕೆ ಒಂಥರ ಖುಷಿ. ನೋಡಿ ಹೇಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಇದು ನೋಡ್ತಾ ಇದ್ದರೆ ಸಂಜೆ ಟೈಮ್ ಅಲ್ವಾ, ನೋಡ್ತಾ ಇದ್ದರೆ ಎಷ್ಟು ನೆಮ್ಮದಿ ಆಗುತ್ತೆ ಗೊತ್ತಾ. ಮೇಲೆ ನೋಡೋಕ್ಕೆ ಎಲ್ಲ ಬೇರೆ ಥರನೂ ಹೂ ಬಿಟ್ಟಿದೆ. ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಮೊನ್ನೆ ತೋರಿಸಿದ್ನಲ್ಲ ನಿಮಗೆ ಪರ್ಪಲ್ ಪಿಂಕ್ ಕಲರು ರೈಂಡ್ ಇಲ್ಲಿ ನೋಡಿರಿ ಚೆನ್ನಾಗಿ ಬಿಟ್ಟಿದೆ. ಇವತ್ತೂ 4 ಬಿಟ್ಟಿದೆ ನೋಡ್ತಿರ್ಬೋದು ನೀವು. ನಂತರ ಟೆರೆಸ್ ಗಾರ್ಡನಿಂಗ್ ಮಾಡಿದ್ದೀರಿ ಅಂದರೆ ಕಮೆಂಟ್ ಮಾಡಿ. ನೋಡಿ ಇದು ಮಗ್ಗು, ನಾಳೆಗೆ ಹೂ ಬಿಡುತ್ತೆ. ಇದು ಒಂದು 3-4 ಡೇಸ್ ಇರುತ್ತೆ, ಏನಾಗಲ್ಲ. ಆಮೇಲೆ ನಿಧಾನಕ್ಕೆ ಬಾಡೋಗುತ್ತೆ. ಗಿಡದಲ್ಲೇ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅಲ್ಲಿ ನೋಡಿದ್ರಲ್ಲ ಪರ್ಪಲ್ ಕಲರು, ಇದು ಪಾಟಲ್ಲಿ ಒಂದು ಹಾಕಿದೆ ನೋಡಿರಿ, ಎಲೆಲ್ಲ ಹೋಗಿದೆ. ಅವನ್ನೆಲ್ಲ ತೆಗೆದು ಮತ್ತು ಬೇರೆ ನೀರೆಲ್ಲ ಹಾಕಿದರೆ ಮತ್ತು ಚೆನ್ನಾಗಿ ಚಿಗುರುತ್ತೆ ಗಿಡ. ನೋಡ್ತಿರ್ಬೋದು. ಅವಾಗ ಹೋಗಿ ಎಲ್ಲ ನಾವು ಗಾರ್ಡನ್ ಕ್ಲೀನ್ ಮಾಡ್ತಾಯಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ನಾವು ಅದೇ ರೀತಿ ಬಿಟ್ಟರೆ ಮಾತ್ರ ಯಾವುದೇ ಕಾರಣಕ್ಕೂ ಚೆನ್ನಾಗಿರಲ್ಲ. ಹಾಗಾಗಿ ಡೈಲಿ ನೀರು ಹಾಕಕ್ಕೆ ಬಂದಾಗ ಏನಾದರೂ ಒಂದು ಎಕ್ಸ್ಟ್ರಾ ಏನಾದರೂ ಗಿಡ ಬೆಳೆದಿದ್ರೆ ಮಾಡಿದರೆ ಅವನ್ನೆಲ್ಲ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ. ನೋಡ್ತಿರ್ಬೋದು ಯಾವ ರೀತಿ ಎಲ್ಲ ಕೊಳ್ತಿದೆ ಗಿಡ ಅಂತಂದೇಳಿ. ಈಗೇನಿಲ್ಲ, ಇವನ್ನೆಲ್ಲ ಜಸ್ಟ್ ತೆಗೆದರೆ ನಾವು ಮತ್ತು ನೆಕ್ಸ್ಟಾಗಿ ನೀಟಾಗಿ ಫುಲ್ ಗಿಡ ತುಂಬ ಎಲೆ ಎಲ್ಲ ಹಬ್ಬಿ ನೀಟಾಗಿ ಮತ್ತು ಹೂ ಬಿಡುತ್ತೆ. ನೋಡ್ತಿರ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದು ಪಾಟು ಚೇಂಜ್ ಮಾಡೋಕೆ ಭಾಳ ವರ್ಷ ಆಯ್ತು, ಇದರಲ್ಲಿ ಇರೋಕತ್ತಿ ಅಂದರೂ ಪರವಾಗಿಲ್ಲ, ಚೆನ್ನಾಗಿದೆ, ಹೆಲ್ದಿಯಾಗಿದೆ ಪ್ಲ್ಯಾಂಟು, ಏನೂ ಆಗಿಲ್ಲ. ಇಲ್ಲಿ ನೋಡಿರಿ ಬಡ್ಸ್ 3-4 ಮಗ್ಗದವೆ, ಅದಕ್ಕೆ ಮತ್ತೆ ಹೂ ಬಿಡುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೂವು ನೋಡಿರಿ, ಇದನ್ನು ಪಾಟಲ್ಲಿ ಹಾಕಿದ್ದೀನಿ, ನೀರಿನ ಕ್ಯಾನ್ ಬರುತ್ತಲ್ಲ ಅದರಲ್ಲಿ ಹಾಕಿದ್ದೀನಿ. ನೋಡಿರಿ ಹೂವೆಲ್ಲ ಬಿಡ್ತಾಯಿದೆ. ಎಷ್ಟು ಚೆನ್ನಾಗಿ, ಸೈಜ್ನೂ ಭಾಳ ಚೆನ್ನಾಗಿ ದೊಡ್ಡದಾಗೇ ಇದೆ, ಚೆನ್ನಾಗಿದೆ. ನೋಡಿರಿ ಗಿಡ ತುಂಬ ಹೂ ಬಿಡುತ್ತೆ ಅವಾಗವಾಗೆ. ನೋಡಿ ಇಷ್ಟು ಚಿಕ್ಕ ಪಾಟಲ್ಲಿ ಈ ಥರ ಗಿಡ ಬೆಳೆಯುತ್ತಂತ ಅಂದ್ಕೊಳೋದೇ ಇದು. ಇರಲಿ ಆಗುತ್ತೋ ಇಲ್ಲ ಅಂತ ನಾನು ಹಾಕಿದ್ದೆ. ಚೆನ್ನಾಗಿ ಹೂ ಬಿಡುತ್ತೆ. ನೋಡಿರಿ ಕಾಯಿನೂ ಆಗಿದೆ. ನೋಡಿ ಚಿಕ್ಕ ಗಿಡಕ್ಕೆ ಕಾಯಿನೂ ಬಿಟ್ಟಿದೆ. ತಂದು ಭಾಳ ದಿನ ಆಯಿತು, ಭಾಳ ವರ್ಷನೇ ಆಯಿತು ಇದನ್ನು ಹಾಕಿ. ಇಷ್ಟೇ ಇದೆ, ಸ್ವಲ್ಪ ಬೆಳೆಯುತ್ತೆ. ಗೊಬ್ಬರದೆಲ್ಲ ಹಾಕಿದರೆ ಚೆನ್ನಾಗಿ ಹೂ ಬಿಡುತ್ತೆ. ನೋಡ್ತಿರ್ಬೋದು 3 ಹೂ ಬಿಟ್ಟಿದೆ ನೋಡಿರಿ. ಚೆನ್ನಾಗಿ ಗಣಪತಿಗೆ ಶ್ರೇಷ್ಠ ಹೂವು, ಹಳದಿ ಕಲರ್ ಅದರಲ್ಲಿ. ನೋಡಿ ಹೇಗಿದೆ ಅಂತಂದೇಳಿ ಕಮೆಂಟ್ ಮಾಡಿ. ನೋಡಿರಿ ಚೆನ್ನಾಗಿ ವ್ಯೂ ಇದೆಯಲ್ಲ ಇವತ್ತು, ತುಂಬ ಚೆನ್ನಾಗಿದೆ. ನೀವು ನಂತರ ಟೆರೆಸ್ ಗಾರ್ಡನ್ ಮಾಡ್ತಾಯಿದ್ರೆಗಿನ ಕಮೆಂಟ್ ಮಾಡಿ. ನೀವು ಯಾವ ಥರ ಬೆಳೆಸಿದ್ದೀರಾ ಅಂತಂದೇಳಿ ತೋರಿಸ್ತೀರಿ. ನಾನು ಡೈಲಿ ನನ್ನ ಟೆರೆಸ್ ಗಾರ್ಡನಿಂದ ಏನೇನಿದೆ ಅಂತಂದೇಳಿ ನಾನು ನಿಮಗೂ ತೋರಿಸ್ತಿರ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.